ಮಾತಾಬಿಡಿ ರೈಲು ಸಾರಿಗೆ ಭೂ ಸಾರಿಗೆಯಲ್ಲಿ ಅತ್ಯಂತ ಅಗ್ಗದ ಸಾರಿಗೆ ಎಂದು ಕರೆಯುತ್ತೇವೆ ರೈಲು ಸಾರಿಗೆ. ಪ್ರಯಾಣಿಕರು ಮತ್ತು ಸರಕುಗಳನ್ನು ರೈಲುಗಳ ಸಹಾಯದ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವುದೇ ರೈಲು ಸಾರಿಗೆ. ರಾಜ್ಯದ ಒಳಗಡೆ ಬಹುತೇಕವಾಗಿ ಸರಕುಗಳು ರೈಲುಗಳ ಸಹಾಯದ ಮೂಲಕ ಕೊಟ್ಟುಗಳಿಸುತ್ತವೆ. ಭಾರತ ದೇಶದಲ್ಲಿ ರೈಲು ಸಾರಿಗೆ ಅತ್ಯಂತ ದೊಡ್ಡದಾಗಿರತಕ್ಕಂತಹ ಜಾಲ ವ್ಯವಸ್ಥೆ ಹೊಂದಿದೆ. ದೇಶದ 40% ಜನರಿಗೆ ಉದ್ಯೋಗ ಕೊಟ್ಟಿದೆ. ಹಾಗಾದರೆ ರೈಲು ಕಂಡು ಹಿಡಿದವರು ಜಾರ್ಜ್ ಸ್ಟಿಫನ್ಸನ್. ಉಗಿಬಂಡಿ ಕಂಡು ಹಿಡಿದವರು ಜೇಮ್ಸ್ ವ್ಯಾಟ್. ಪ್ರಪಂಚದ ರೈಲು ಸಾರಿಗೆ ಪಿತಾಮಹ ಜಾರ್ಜ್ ಸ್ಟಿಫನ್ಸನ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲು ಓಡಾಟ ಮಾಡಿದ್ದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ರೈಲು ಓಡಾಟ ಮಾಡಿದ್ದು ಇಂಗ್ಲೆಂಡ್ ದೇಶದಲ್ಲಿ ಡಾರ್ಜಿಲಿಂಗ್ ಟು ಸ್ಟಾಕ್ಟನ್ ವರೆಗೆ 1825ರಲ್ಲಿ. ಭಾರತದ ರೈಲು ಸಾರಿಗೆ ಪಿತಾಮಹ ಲಾರ್ಡ್ ಡಾಲ್ಹೌಸಿ ಅವರನ್ನು ಭಾರತದ ರೈಲು ಸಾರಿಗೆ ಪಿತಾಮಹನೆಂದು ಕರೆಯುತ್ತೇವೆ. ಕರ್ನಾಟಕ ರೈಲು ಸಾರಿಗೆ ಪಿತಾಮಹ ಮಾರ್ಗ ಕಪ್ಪನ್. ಭಾರತ ದೇಶದ ಮೆಟ್ರೋ ರೈಲಿನ ಪಿತಾಮಹ ಶ್ರೀಧರನ್. ಕರ್ನಾಟಕದಲ್ಲಿ ಮೆಟ್ರೋ ಕಲ್ಪನೆ ಕೊಟ್ಟವರು ನಟ ಶಂಕರ್ ನಾಗ್. ಭಾರತ ದೇಶದ ಮೊಟ್ಟ ಮೊದಲ ರೈಲ್ವೆ ಮಂತ್ರಿ ಜಾನ್ ಮಥಾಯಿ. ಭಾರತ ದೇಶದ ಮೊಟ್ಟ ಮೊದಲ ರೈಲ್ವೆ ಮಹಿಳಾ ಮಂತ್ರಿ ಮಮತಾ ಬ್ಯಾನರ್ಜಿ. ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡನೆ ಮಾಡಿದವರು ಲಾಲು ಪ್ರಸಾದ್ ಯಾದವ್. ಕರ್ನಾಟಕ ರಾಜ್ಯದಿಂದ 7 ಜನ ರೈಲ್ವೆ ಮಂತ್ರಿಗಳಾಗಿದ್ದಾರೆ. 3 ಜನ ಕ್ಯಾಬಿನೆಟ್ ಮಂತ್ರಿಗಳು, 4 ಜನ ರಾಜ್ಯ ಮಂತ್ರಿಗಳು. 3 ಜನ ಕ್ಯಾಬಿನೆಟ್ ಮಂತ್ರಿ ಕೆಂಗಲ್ ಹನುಮಂತರಾಯ, ಮಲ್ಲಿಕಾರ್ಜುನ್ ಖರ್ಗೆ, ಟಿ.ವಿ. ಸದಾನಂದಗೌಡ. 4 ಜನ ರಾಜ್ಯ ಮಂತ್ರಿಗಳು ಜಾಫರ್ ಶರೀಫ, ಕೆ.ಎಚ್. ಮುನಿಯಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ ಪ್ಲಸ್ ಸುರೇಶ್ ಅಂಗಡಿ. ಕರ್ನಾಟಕ ರಾಜ್ಯದಿಂದ ಒಟ್ಟು 7 ಜನ ರೈಲ್ವೆ ಮಂತ್ರಿಗಳು, 3 ಜನ ಕ್ಯಾಬಿನೆಟ್, 4 ಜನ ರಾಜ್ಯ ಮಂತ್ರಿ. ಕೆಂಗಲ್ ಹನುಮಂತರಾಯ, ಮಲ್ಲಿಕಾರ್ಜುನ್ ಖರ್ಗೆ, ಟಿ.ವಿ. ಸದಾನಂದಗೌಡ ಕ್ಯಾಬಿನೆಟ್ ದರ್ಜೆ ಅಥವಾ ಸಂಪುಟ ದರ್ಜೆಯ ಮಂತ್ರಿಗಳು. ರಾಜ್ಯ ಮಂತ್ರಿಗಳು, ರಾಜ್ಯ ಸಚಿವರು ಜಾಫರ್ ಶರೀಫ್, ಕೆ.ಎಚ್. ಮುನಿಯಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸುರೇಶ್ ಅಂಗಡಿ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಓಡಾಟ ಮಾಡಿದ್ದು 1853 ಏಪ್ರಿಲ್ 16ನೇ ತಾರೀಕು. ಏಪ್ರಿಲ್ 16ನೇ ತಾರೀಕು ಮುಂಬೈ ಟು ಠಾಣಾ. ಮುಂಬೈನಿಂದ ಠಾಣಾದವರೆಗೆ 34 ಕಿಲೋಮೀಟರ್ ರೈಲು ಓಡಾಡುತ್ತೆ ಮೊಟ್ಟ ಮೊದಲ ಬಾರಿಗೆ. ಆ ರೈಲಿನ ಹೆಸರೇ ಪೋರಿಬಂದರ್ ಎಕ್ಸ್ಪ್ರೆಸ್. ಮಧ್ಯಾಹ್ನ 3:30 ಮುಂಬೈ ಬಿಡುತ್ತೆ. 14 ಬೋಗಿಗಳು ಅದರಲ್ಲಿದ್ದವು. ಆ 14 ಬೋಗಿಗಳಲ್ಲಿ 3 ಬೋಗಿಗಳು ಪ್ರಮುಖವಾಗಿದ್ದವು. ಸಿಂಧ್ ಸುಲ್ತಾನ್ ಸಾಹೇಬ್. ಇದು ಭಾರತ ದೇಶದ ಮೊಟ್ಟ ಮೊದಲ ಗುಡ್ಸ್ ರೈಲು. ಭಾರತ ದೇಶದ ಮೊದಲ ಪ್ಯಾಸೆಂಜರ್ ರೈಲು ಪಶ್ಚಿಮ ಬಂಗಾಳ ಕಲ್ಕತ್ತಾದಿಂದ ಹೌರಾದವರೆಗೆ ಓಡಾಡುತ್ತೆ. 18
ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಬೆಂಗಳೂರಿನಿಂದ ಮದ್ರಾಸಿನ ಜೋಲಾರಪೇಟೆ, ಇಂದಿನ ಮದ್ರಾಸ್, ಇಂದಿನ ಚೆನ್ನೈ, ಮದ್ರಾಸ್ ಅಥವಾ ಚೆನ್ನೈನ ಜೋಲಾರಪೇಟೆವರೆಗೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರೈಲು ಓಡಾಡುತ್ತೆ. 149 ಕಿಲೋಮೀಟರ್ 1864ರಲ್ಲಿ. 1887ರಲ್ಲಿ ಬೆಂಗಳೂರು ಮತ್ತು ಮೈಸೂರಿನ ಮಧ್ಯೆ ರೈಲು ಓಡಾಡುತ್ತೆ. 87ರಲ್ಲಿ. 1884ರಲ್ಲಿ ಬೆಂಗಳೂರು ಮತ್ತು ತುಮಕೂರಿನ ಮಧ್ಯೆ ರೈಲು ಓಡಾಡುತ್ತೆ. 84ರಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋ ಆರಂಭಗೊಂಡಿದ್ದು 2011 ಅಕ್ಟೋಬರ್ 20. 2011 ಅಕ್ಟೋಬರ್ 20ನೇ ತಾರೀಕು ಮೆಟ್ರೋ ಓಡಾಡುತ್ತೆ ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ. ಎಂಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿಯವರೆಗೆ 2011 ಅಕ್ಟೋಬರ್ 20. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ. ಭಾರತದಲ್ಲಿ ಮೊದಲ ಮೆಟ್ರೋ ಆರಂಭಗೊಂಡಿದ್ದು ಕಲ್ಕತ್ತಾದಲ್ಲಿ 1984ರಲ್ಲಿ. 2014ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ರೈಲು ಓಡಾಡುತ್ತೆ. ಮಾನವ ರೈಲು 2014. ಹಾಗಾದ್ರೆ ಈ ರೈಲು ಏನು ಓಡಾಡುತ್ತೋ ಆ ವ್ಯವಸ್ಥೆ ಆಧಾರದ ಮೇಲೆ 4 ಭಾಗ ಮಾಡ್ತೀವಿ. ಒಂದು ಬ್ರಾಡ್ ಗೇಜ್, ಗೇಜ್ ಎಂದು ಕರೆಯುತ್ತೇವೆ. ಗೇಜ್ಗಳು, ಗೇಜ್ ಎಂದರೆ 2 ಹಳಿಗಳ ಮಧ್ಯದಲ್ಲಿರುವ ಅಂತರವನ್ನೇ ಗೇಜ್ ಎಂದು ಕರೆಯುತ್ತೇವೆ. ಇಲ್ಲಿ ಬಳಸ್ತಕ್ಕಂತಹ ಮರ ಸಾಲದ ಮರ, ಆ ಹಳಿಗಳ ಮಧ್ಯದಲ್ಲಿ ಹಾಕ್ತಕ್ಕಂಥ ಕಟ್ಟಿಗೆ ಸಾಲದ ಮರ. ಪ್ರಸ್ತುತವಾಗಿ ಸಿಮೆಂಟಿನಿಂದ ತಯಾರು ಮಾಡಿರ್ತಕ್ಕಂತಹ ಒಂದು ಪಾಕ ಹಾಕ್ತಾ ಇದ್ದಾರೆ ಅಲ್ಲಿ. ಎಸ್, ಈ ಗೇಜ್ಗಳನ್ನು 4 ಭಾಗ ಮಾಡ್ತೀವಿ. ಒಂದು ಬ್ರಾಡ್ ಗೇಜ್, 2 ಮೀಟರ್ ಗೇಜ್, 3 ನ್ಯಾರೋ ಗೇಜ್, 4 ಲೈಟ್ ಗೇಜ್. 1 ಬ್ರಾಡ್ ಗೇಜ್ 1.676 ಮೀಟರ್ ಅಂತರವಿದೆ. ಮೀಟರ್ ಗೇಜ್ 1.0000 ಮೀಟರ್, ನ್ಯಾರೋ ಗೇಜ್ 0.762 ಮೀಟರ್ ಅಂತರವಿರುತ್ತೆ. ಲೈಟ್ ಗೇಜ್ 0.610 ಮೀಟರ್ ಇರುತ್ತೆ. ಬ್ರಾಡ್ ಗೇಜ್ ಬಹುತೇಕವಾಗಿ ಇಡೀ ಭಾರತ ದೇಶದ ತುಂಬೆಲ್ಲ ಕಂಡು ಬರುತ್ತೆ. ಮೀಟರ್ ಗೇಜ್ ಕರಾವಳಿಯ ಭಾಗದಲ್ಲಿ ಓಡಾಡುತ್ತೆ. ಈ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ಭಾಗದಲ್ಲಿ ಓಡಾಡುತ್ತೆ. ಉದಾಹರಣೆಗಾಗಿ ಮುಂಬೈನಿಂದ ಕರ್ನಾಟಕದ ಮಂಗಳೂರಿನವರೆಗೆ ಕೊಂಕಣಿ ರೈಲು ಓಡಾಡುತ್ತೆ. 1998ರಲ್ಲಿ ಕೊಂಕಣಿ ರೈಲು ಆರಂಭವಾಗುತ್ತೆ. ಇದರ ಕೇಂದ್ರ ಕಚೇರಿ ಮುಂಬೈ. ಈ ಕೊಂಕಣಿ ರೈಲು ಓಡಾಡುವುದಕ್ಕಿಂತ ಮುಂಚಿತವಾಗಿ ಮುಂಬೈಯಿಂದ ಮಂಗಳೂರು ಬರಬೇಕಾದರೆ 41 ತಾಸು ಸಮಯ ಬೇಕಾಗ್ತಿತ್ತು. ಯಾವಾಗ ಕೊಂಕಣಿ ರೈಲು ಓಡಾಡಲಿಕ್ಕೆ ಆರಂಭವಾಯಿತು 18 ತಾಸುಗಳ ಮೈನಸ್ ಆಗಿದೆ. 23 ಗಂಟೆಗಳಲ್ಲಿ ಕೊಂಕಣಿ ರೈಲು ಮಂಗಳೂರು ಬಂದ್ಬಿಡುತ್ತೆ. ಏಳುನೂರ 35 ಕಿಲೋಮೀಟರ್ ಉದ್ದವಾಗಿ ಚಲಿಸುತ್ತೆ ಕೊಂಕಣಿ. ಈ ಟ್ರೈನು ಬರುವಾಗ ಮುಂಬೈಯಿಂದ ಮಂಗಳೂರು ಬರಬೇಕಾದ್ರೆ 1600 ಚಿಕ್ಕ ಸೇತುವೆಗಳನ್ನು ದಾಟಿ ಬರುತ್ತೆ. 179 ದೊಡ್ಡ ಸೇತುವೆಗಳನ್ನು ದಾಟಿ ಬರುತ್ತೆ. 80 ಸುರಂಗ ಮಾರ್ಗಗಳನ್ನು ದಾಟಿ ಬರುತ್ತೆ ಕೊಂಕಣಿ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಕೊಂಕಣಿ ರೈಲು ಉತ್ತರ ಕನ್ನಡ ಕಾರವಾರದಿಂದ ಮಂಗಳೂರಿನವರೆಗೆ 273 ಕಿಲೋಮೀಟರ್ ಉದ್ದವಾಗಿ ಚಲಿಸುತ್ತೆ. 273 ಕಿಲೋಮೀಟರ್. ನಮ್ಮ
ರಾಜ್ಯದಲ್ಲಿ ಚಲಿಸಬೇಕಾದ್ರೆ 310 ಚಿಕ್ಕ ಸೇತುವೆಗಳು 13 ದೊಡ್ಡ ಸೇತುವೆಗಳನ್ನು ದಾಟಿ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸೇತುವೆ ಶರಾವತಿ ಸೇತುವೆ. ಶರಾವತಿ ಸೇತುವೆ 2.2 ಕಿಲೋಮೀಟರ್ ಉದ್ದವಾಗಿದೆ ಶರಾವತಿ. ಹೀಗಾಗಿ ಆ ಕರಾವಳಿ ಭಾಗದಲ್ಲಿ ಮೀಟರ್ ಗೇಜ್ 1 ಮೀಟರ್ ಅಂತರದಲ್ಲಿ ಆ ಹಳಿಯನ್ನು ಹಾಕಿ ಆ ರೈಲನ್ನು ಓಡಿಸಲಾಗುತ್ತೆ. ಮೂರನೇದು ನ್ಯಾರೋ ಗೇಜ್ ಈಶಾನ್ಯ ರಾಜ್ಯಗಳಲ್ಲಿ ಓಡಾಡುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ಪರ್ವತಗಳನ್ನು ಕೊರೆದು ಹಳಿ ಹಾಕಬೇಕು. ಅಲ್ಲಿ 1.676 ಮೀಟರ್ ಹಾಕುವುದು ಅಸಾಧ್ಯ. ಹೀಗಾಗಿ ಅಲ್ಲಿ 762 ಮೀಟರ್ ಅಷ್ಟೇ ಸಣ್ಣ ರೈಲ್ವೆ ಓಡಿಸ್ಬಿಡ್ತಾರೆ. ಮೂರನೇದು ಲೈಟ್ ಗೇಜ್ ಮಹಾನಗರಗಳಲ್ಲಿ ಓಡಾಡ್ತಕ್ಕಂತಹ ಮೆಟ್ರೋ. ಆ ಮೆಟ್ರೋನೇ ಲೈಟ್ ಗೇಜ್ ಟ್ರಾಫಿಕ್ ಸಮಸ್ಯೆಯನ್ನು ಹೋಗಲಾಡಿಸುವ ಸಲುವಾಗಿ ಇದು ಪ್ರಸ್ತುತವಾಗಿ ಮಹಾನಗರಗಳಲ್ಲಿ ಜಾರಿಗೆ ಬಂದಿದೆ. ಹಾಗಾದರೆ ರೈಲ್ವೆ ವಿಶ್ವವಿದ್ಯಾಲಯವಿರುವುದು ಗುಜರಾತ್ ಬರೋದ, ರೈಲ್ವೆ ಮ್ಯೂಸಿಯಂ ಇರುವುದು ನವದೆಹಲಿ, ರೈಲ್ವೆ ಮ್ಯೂಸಿಯಂ ನವದೆಹಲಿ, ವಿಶ್ವವಿದ್ಯಾಲಯ ಗುಜರಾತ್ ವಡೋದರ. ಕರ್ನಾಟಕ ರಾಜ್ಯದಲ್ಲಿ ರೈಲು ಗಾಲಿ ಮತ್ತು ಅಚ್ಚು ತಯಾರಿಕಾ ಕೇಂದ್ರ ಬೆಂಗಳೂರಿನ 1984ರಲ್ಲಿ ಆರಂಭಗೊಂಡಿದೆ. ರೈಲು ಬೋಗಿ ತಯಾರಿಕಾ ಕೇಂದ್ರ ಕೆಜಿಎಫ್ ಕೋಲಾರ ಮತ್ತು ಯಾದಗಿರಿ. ಭಾರತ ದೇಶದಲ್ಲಿ ಪಂಜಾಬ್, ಕಪೂರ್ತಲಾ, ಉತ್ತರ ಪ್ರದೇಶ, ವಾರಣಾಸಿ ರೈಲ್ವೆ ಕೋಚ್ ಫ್ಯಾಕ್ಟರೀಸ್ ತಯಾರು ಮಾಡತಕ್ಕಂಥ ಸ್ಥಳ ಪಂಜಾಬ್, ಕಪೂರ್ತಲಾ ಮತ್ತು ಉತ್ತರ ಪ್ರದೇಶ, ವಾರಣಾಸಿ. ಕರ್ನಾಟಕ ರಾಜ್ಯವು ನೈಋತ್ಯ ಕೇಂದ್ರ ವಲಯಕ್ಕೆ ಸೇರಿದೆ. ಹುಬ್ಬಳ್ಳಿ ಕೇಂದ್ರ ಕಚೇರಿ ಹುಬ್ಬಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾಗಿ 3470 ಕಿಲೋಮೀಟರ್ ಒಟ್ಟು ಉದ್ದ ರೈಲು ಚಲಿಸುತ್ತೆ ನಮ್ಮ ರಾಜ್ಯದಲ್ಲಿ. 3470 ಕಿಲೋಮೀಟರ್. ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ 227 ಕಿಲೋಮೀಟರ್. ಕಡಿಮೆ ಹೊಂದಿದ್ದು ಚಾಮರಾಜನಗರ ಕೇವಲ 20 ಕಿಲೋಮೀಟರ್. ರೈಲು ಸಾರಿಗೆವಿಲ್ಲದ ರಾಜ್ಯ ಸಿಕ್ಕಿಂ ಮತ್ತು ಮೇಘಾಲಯ. ರೈಲು ಸಾರಿಗೆವಿಲ್ಲದ ಜಿಲ್ಲೆ ಕೊಡಗು. ರೈಲು ಸಾರಿಗೆವಿಲ್ಲದ ಜಿಲ್ಲೆ ಕೊಡಗು. ಕರ್ನಾಟಕ ರೈಲ್ವೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ಮುಂಚಿತವಾಗಿ ಮದ್ರಾಸ್ ಇತ್ತು. ಹುಬ್ಬಳ್ಳಿ 2003 ಒಳಗಡೆ 2003ರಲ್ಲಿ ಆರಂಭಗೊಂಡಿದೆ ನೈಋತ್ಯ ರೈಲ್ವೆ ಕೇಂದ್ರ ವಲಯ. ಹಾಗಾದರೆ ಭಾರತ ಪಾಕಿಸ್ತಾನ ಮಧ್ಯಭಾಗದಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ಓಡಾಡುತ್ತೆ, ತಾಮ್ರ ಎಕ್ಸ್ಪ್ರೆಸ್ ಓಡಾಡುತ್ತೆ. ಭಾರತ ಬಾಂಗ್ಲಾದೇಶ ಮಧ್ಯಭಾಗದಲ್ಲಿ ಮೈತ್ರಿ ಎಕ್ಸ್ಪ್ರೆಸ್ ಓಡಾಡುತ್ತೆ. ಸ್ವಾಮಿ ವಿವೇಕಾನಂದರ 150ನೇ ವರ್ಷಾಚರಣೆಯ ಸಲುವಾಗಿ ಓಡಾಡಿದ ರೈಲು ವಿವೇಕ ಎಕ್ಸ್ಪ್ರೆಸ್. ಭಾರತದಲ್ಲಿ ಅತ್ಯಂತ ಉದ್ದವಾಗಿ ಚಲಿಸುವ ರೈಲು ವಿವೇಕ ಎಕ್ಸ್ಪ್ರೆಸ್ ಆಸಾಂದ ದಿಬ್ರುದಿಂದ ಕನ್ಯಾಕುಮಾರಿಯವರೆಗೆ 4273 ಕಿಲೋಮೀಟರ್ ಉದ್ದವಾಗಿ ಚಲಿಸುತ್ತೆ. ಭಾರತದಲ್ಲಿ ಉದ್ದವಾಗಿ ಚಲಿಸುವ ರೈಲು ವಿವೇಕ ಎಕ್ಸ್ಪ್ರೆಸ್ ಭಾರತದ ಅತ್ಯಂತ ಉದ್ದವಾದ ರೈಲು ಶೇಷನಾಗ ಮಹಾರಾಷ್ಟ್ರದಿಂದ ಹರಿಯಾಣವರೆಗೆ ಓಡಾಡಿಸ್ತಾರೆ. 2.8 ಕಿಲೋಮೀಟರ್ ಉದ್ದವಾಗಿದೆ ಶೇಷನಾಗ. ವರ್ಲ್ಡ್ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ ಭಾರತೀಯ ರೈಲ್ವೆ ಇಲಾಖೆ. 2.8 ಕಿಲೋಮೀಟರ್ ರೈಲನ್ನು ಓಡಾಡಿಸಿ. ಅದುವೇ ಶೇಷನಾಗ. ರವೀಂದ್ರನಾಥ್ ಟ್ಯಾಗೋರ್ ಅವರ ನೆನಪಿಗಾಗಿ ಓಡಾಡಿದ್ದ ರೈಲು ಸಂಸ್ಕೃತಿ ಎಕ್ಸ್ಪ್ರೆಸ್. ಜವಾಹರ್ಲಾಲ್ ನೆಹರು ಅವರ 100ನೇ ವರ್ಷಾಚರಣೆಯ ಸಲುವಾಗಿ ಶತಾಬ್ದಿ ಎಕ್ಸ್ಪ್ರೆಸ್ ಓಡಾಡುತ್ತೆ. ಕೋವಿಡ್-19 ಸಲುವಾಗಿ ಜನರನ್ನು ಸುರಕ್ಷಿತವಾದ ಸ್ಥಳಕ್ಕೆ ತಲುಪಿಸುವ ಕಾರ್ಯ ಮಾಡಿದ್ದು ಶ್ರಮಿಕ ಎಕ್ಸ್ಪ್ರೆಸ್. ಬಡವರಿಗಾಗಿ ಓಡಾಡುವ ರೈಲು ಗರೀಬಿ ರಥ.
ಭಾರತ ದೇಶದ ಮೊದಲ ವಿದ್ಯುತ್ ಚಾಲಿತ ರೈಲು ಡೆಕ್ಕನ್ ಕ್ವೀನ್, ಭಾರತ ದೇಶದ ಮೊದಲ ಐಷಾರಾಮಿ ರೈಲು ದಿ ವಿಲ್ಸನ್ ಪ್ಯಾಲೇಸ್, ಭಾರತ ದೇಶದ ಮೊದಲ ಖಾಸಗಿ ರೈಲು ಹಬೀಬ್ಗಂಜ್, ಭಾರತ ದೇಶದ ಅತ್ಯಂತ ವೇಗವಾಗಿರ್ತಕ್ಕಂಥ ಟ್ರೈನ್ ಎಂಜಿನ್, ವೇಗವಾದ ರೈಲ್ವೆ ಟ್ರೈನ್ ಎಂಜಿನ್ ವಂದೇ ಮಾತರಂ. 1 ಗಂಟೆಗೆ 180 ಕಿಲೋಮೀಟರ್ ವೇಗವಾಗಿ ಚಲಿಸುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಮ್ದು ತಾಲ್ಕು ಎಕ್ಸ್ಪ್ರೆಸ್ ಇತ್ತು, ಅದು ಸಹ 1 ಗಂಟೆಗೆ 180 ಕಿಲೋಮೀಟರ್. ಅದಕ್ಕಿಂತ ಮುಂಚಿತವಾಗಿ ಶತಾಬ್ದಿ. ಮುಂದೆ ವೇಗವಾಗಿ ಬರ್ತಕ್ಕಂಥ ಟ್ರೈನ್ ಬುಲೆಟ್ ಟ್ರೈನ್ ಮುಂಬೈ ಮಹಾನಗರ ಟು ಅಹಮದಾಬಾದ್, ಗುಜರಾತ್ ಇಂದ ಮಹಾರಾಷ್ಟ್ರದವರೆಗೆ ಕಾರ್ಯ ಪ್ರಗತಿಯಲ್ಲಿದೆ. 1 ಗಂಟೆಗೆ 450 ಕಿಲೋಮೀಟರ್ ವೇಗವನ್ನು ಹೋಗ್ತಕ್ಕಂಥ ಶಕ್ತಿ ಇದಕ್ಕಿದೆ. ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ನೀವು ಊಟಕ್ಕೆ ಬಿಟ್ಟಿವಪ್ಪ ಅಂತಂದ್ರೆ ಸರಿ, 1 ಗಂಟೆಗೆ ಊಟಕ್ಕೆ ಬಿಟ್ಟಿವಿ ಅಂದ್ರೆ ಬೆಂಗಳೂರು ಹೋಗಿ ಚಾ ಕುಡ್ಕೊಂಡು 3 ಗಂಟೆ ಒಳಗೆ ಹಸಿ ಬರ್ಬೋದು. ಆದರೆ ಭಾರತ ದೇಶದಲ್ಲಿ ಅದರ ವೇಗದ ಮಿತಿ ಕಡಿಮೆ ಇದೆ. 350 ಕಿಲೋಮೀಟರ್ ಆರಂಭದಲ್ಲಿ 350. ಹಾಗಾದರೆ ಭಾರತ ದೇಶದಲ್ಲಿ ಒಂದು ದಿನಕ್ಕೆ 9,100 ರೈಲುಗಳು ಓಡಾಡುತ್ತವೆ. ಸುಮಾರು 30 ಲಕ್ಷ ಕಿಲೋಮೀಟರ್. ಒಂದು ದಿನಕ್ಕೆ 2 ಕೋಟಿ ಜನ ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. 22 ದಶಲಕ್ಷ ಟನ್ ಸರಕುಗಳು ಸಾಗಾಣಿಕೆಯಾಗುತ್ತವೆ. 7,172 ರೈಲ್ವೆ ನಿಲ್ದಾಣಗಳಿವೆ. ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇಸ್ ಹುಬ್ಳಿ. ಮೊದಲು ಉತ್ತರ ಪ್ರದೇಶ ಗೋರಖ್ಪುರ್ ಇತ್ತು, ಪ್ರೆಸೆಂಟ್ ಹುಬ್ಳಿ ಆಗಿದೆ. 1,505 ಮೀಟರ್. 1,505 ಮೀಟರ್. ಭಾರತದಲ್ಲ, ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಹುಬ್ಳಿ. ಜಗತ್ತಿನಲ್ಲಿ 2ನೇ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಉತ್ತರ ಪ್ರದೇಶ ಗೋರಖ್ಪುರ್, 1.3 ಕಿಲೋಮೀಟರ್. 1.3 ಕಿಲೋಮೀಟರ್ ಉತ್ತರ ಪ್ರದೇಶ ಗೋರಖ್ಪುರ್. ಭಾರತ ದೇಶದಲ್ಲಿ 19 ರೈಲ್ವೆ ವಲಯಗಳಿವೆ. 19 ರೈಲ್ವೆ ವಲಯ. ಇದರಲ್ಲಿ ಅತ್ಯಂತ ದೊಡ್ಡದಾಗಿರತಕ್ಕಂತ ರೈಲ್ವೆ ವಲಯ ದೆಹಲಿ. ಚಿಕ್ಕ ರೈಲ್ವೆ ವಲಯ ಕಲ್ಕತ್ತಾ ಮೆಟ್ರೋ. ಕೇಂದ್ರ ರೈಲ್ವೆ ವಲಯ ಮುಂಬೈ. ದಿಕ್ಕು ಹಾಕೊಂಡ್ಬಿಡಿ, ದಿಕ್ಕು ಹಾಕಿ ದಿಕ್ಕಿಗೆ ಅನುಗುಣವಾಗಿ ವಲಯಗಳನ್ನು ನೆನಪಿಟ್ಬಿಡಿ. 19ನೇ ರೈಲ್ವೆ ವಲಯ. ಸೊ ಕೊಂಕಣಿ ನಾವು ಪರಿಗಣಿಸಂಗಿಲ್ಲ. ಕೊಂಕಣಿ ಪರಿಗಣಿಸ್ಲಿಕ್ಕಪ್ಪ ಅಂತ ನಮ್ಮ 18 ರೈಲ್ವೆ ವಲಯ. 18ನೇ ರೈಲ್ವೆ ವಲಯವೇ ದಕ್ಷಿಣ ಕರಾವಳಿ ವಿಶಾಖಪಟ್ಟಣ. 2019ರಲ್ಲಿ ಅನೌನ್ಸ್ ಆಗಿದೆ. 2019. ಹಾಗಾದ್ರೆ 19 ರೈಲ್ವೆ ವಲಯಗಳು ದಿಕ್ಕಿಗೆ ಅನುಗುಣವಾಗಿ ನೆನಪಿಟ್ಬಿಡಿ, ಹೇಳ್ಕೊಡ್ತೀವಿ. ಉತ್ತರ ಕೇಂದ್ರ ದೆಹಲಿ, ದಕ್ಷಿಣ ಕೇಂದ್ರ ಚೆನ್ನೈ, ಪಶ್ಚಿಮ ಕೇಂದ್ರ ಮುಂಬೈ, ಕೇಂದ್ರ ವಲಯ ಮುಂಬೈ, ಕೊಂಕಣಿ ಮುಂಬೈ, ಪೂರ್ವ ಕಲ್ಕತ್ತಾ, ಮೆಟ್ರೋ ಕಲ್ಕತ್ತಾ, ಆಗ್ನೇಯ ಕಲ್ಕತ್ತಾ, ವಾಯುವ್ಯ ಜೈಪುರ್, ಈಶಾನ್ಯ ಗೋರಖ್ಪುರ್, ಆಗ್ನೇಯ ಕಲ್ಕತ್ತಾ, ನೈಋತ್ಯ ಹುಬ್ಳಿ, ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ಜಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್, ಆಗ್ನೇಯ ಮಧ್ಯ ಬಿಲಾಸ್ಪುರ್, ಈಶಾನ್ಯ ಗಡಿ ಗವಾತಿ ಮಾಲೆಗಾಂವ್, ಪೂರ್ವ ಕರಾವಳಿ ಭುವನೇಶ್ವರ್, ದಕ್ಷಿಣ ಕರಾವಳಿ ವಿಶಾಖಪಟ್ಟಣ.